ಹಾಯ್ ಎಲ್ಲ ನಮಸ್ತೆ ಎಲ್ಲರಿಗೂ ನಿಮ್ಮ ಪ್ರೀತಿಯ ದಿವ್ಯ ಮಾಡುವ ನಮಸ್ಕಾರಗಳು. ಹೈಗ್ರೀವ ತ್ರಿಬಳೆ ಚಾನಲ್ಗೆ ಎಲ್ಲರಿಗೂ ಪ್ರೀತಿಯ ಸುಸ್ವಾಗತ. ಪ್ಲೀಸ್ ಸಬ್ಸ್ಕ್ರೈಬ್, ಶೇರ್ ಆ್ಯಂಡ್ ಲೈಕ್ ಮೈ ಚಾನಲ್. ಬನ್ನಿ, ಧನಸ್ಸು ರಾಶಿಯವರ ಅಕ್ಟೋಬರ್ ತಿಂಗಳು ರೀಡಿಂಗ್ ನೋಡುವ. ಅಕ್ಟೋಬರ್ ತಿಂಗಳಲ್ಲಿ ಧನಸ್ಸು ರಾಶಿಯವರಿಗೆ ಏನೆಲ್ಲ ಬದಲಾವಣೆ ಆಗೋದಿದೆ ಅಥವಾ ಏನು ಬರೋದ್ರಲ್ಲಿ ಇದೆ ಅನ್ನೋವಂಥದ್ದನ್ನು ನೋಡೋಣ. ಅಕ್ಟೋಬರ್ ತಿಂಗಳಲ್ಲಿ ಧನಸ್ಸು ರಾಶಿಯವರಿಗೆ ಯಾವ ದೇವರು ಏನು ಗೈಡೆನ್ಸನ್ನು ಕೊಡ್ತಾರೆ ಅಂತ ನೋಡುವ. ಬೃಹಸ್ಪತಿ ಮತ್ತು ಶೇಷನಾಗ ಬಂದಿರೋ ಅಂಥದ್ದು ಧನಸ್ಸು ರಾಶಿಯವರಿಗೆ. ಇಲ್ಲಿ ಧನಸ್ಸು ರಾಶಿಯವರಿಗೆ ಏನು ಮೆಸೇಜ್ ಬರ್ತಾ ಇದೆ ಅಂತ ಅಂದರೆ, ಗುರುಗಳನ್ನು ಗೌರವಿಸಿ. ನಿಮ್ಮ ಯಾರು ಎಜುಕೇಷನ್ ಮಾಡ್ತಿರೋಂಥ ಸ್ಟೂಡೆಂಟ್ಸ್ ಇರ್ಬೋದು, ಕಾಲೇಜಲ್ಲಿರೋಂಥವ್ರು ಇರ್ಬೋದು, ಅಥವಾ ನೀವು ಮಾಡ್ತಿರೋಂಥ ಕೆಲಸ ಕಾರ್ಯಗಳನ್ನು ಮಾಡ್ತಿರೋಂಥ ಜಾಗದಲ್ಲಿರೋಂಥ ಒಬ್ಬ ಉತ್ತಮ ನಿಮಗಿಂತ ದೊಡ್ಡ ಸ್ಥಾನದಲ್ಲಿರೋಂಥ ಗುರುಗಳನ್ನ ಗೌರವದಿಂದ ನೋಡಿ ಅವರನ್ನು ಗೌರವಿಸಿ ಅನ್ನೋವಂಥ ಒಂದು ಮೆಸೇಜ್ ಕೂಡ ಬರ್ತಾ ಇದೆ. ಮತ್ತು ದಡ್ರ ರೀತಿ ವರ್ತಿಸೋದಕ್ಕೆ ಹೋಗಬೇಡಿ, ಗುರುಗಳ ಮಾರ್ಗದರ್ಶನದಲ್ಲಿ ನಡೀರಿ. ಈ ಅಕ್ಟೋಬರ್ ತಿಂಗಳಿನಲ್ಲಿ ಏನೇ ನಿಮ್ಮ ಒಂದು ಸಮಸ್ಯೆಗಳಿರ್ಬೋದು ಅಥವಾ ನಿಮ್ಮಲ್ಲಿ ನಾನೆಲ್ಲ ತಿಳ್ಕೊಂಡಿದ್ದೀನಿ ಅನ್ನೋ ಒಂದು ಭ್ರಮೆಯಿಂದ ಹೊರಗೆ ಬಂದು ನನಗೇನು ಗೊತ್ತಿಲ್ಲ ಅನ್ನೋ ರೀತಿಯಲ್ಲಿ ಒಬ್ಬರ ಗುರುಗಳ ಮಾರ್ಗದರ್ಶನದಲ್ಲಿ ನೀವು ಅಕ್ಟೋಬರ್ ತಿಂಗಳಿನಲ್ಲಿ ಮುಂದುವರಿಬೇಕಾಗುತ್ತೆ ಅನ್ನೋಂಥ ಒಂದು ಮೆಸೇಜ್ ಬರ್ತಾ ಇದೆ. ಮತ್ತು ಶೇಷನಾಗ ಅವರು ಬಂದಿದ್ದಾರೆ. ಯಾರಿಗೆಲ್ಲ ಸರ್ಪದೋಷ ಅನ್ನೋಂಥದ್ದು ಇರೋ ಅಂಥದ್ದನ್ನು ದಯವಿಟ್ಟು ಹೋಗಿ ಕುಕ್ಕೆ ಸುಬ್ರಹ್ಮಣ್ಯ ಸ್ವಾಮಿಗೆ ಹೋಗಿ ಪರಿಹಾರ ಮಾಡ್ಕೊಂಡು ಬನ್ನಿ ಅನ್ನೋ ಒಂದು ಮೆಸೇಜ್ ಕೂಡ ಇಲ್ಲಿ ಬರ್ತಿರೋ ಅಂಥದ್ದು. ಮತ್ತು ಅಲ್ಲಿ ಯಾರಿಗೂ ಹೋಗೋದಕ್ಕೆ ಆಗೋದಿಲ್ಲ ಅಂದರೆ, ಅಥವಾ ಈ ನಾಗರ ಪಂಚಮಿನಲ್ಲಿ ಯಾರೆಲ್ಲ ಹಬ್ಬ ಮಾಡಿಲ್ಲದೆ ಇರೋವಂಥವ್ರು ಯಾರೆಲ್ಲ ಇದ್ದೀರಾ, ದಯವಿಟ್ಟು ಅವರು ಹೋಗಿ ಒಂದು ಹುತ್ತದ ಹತ್ರ ಹಾಲೆರೆದು ತನಿ ಎರೆದು ಬರೋದ್ರಿಂದ ಕೂಡ ಒಳ್ಳೆಯದಾಗುತ್ತೆ. ಮತ್ತು ನಿಮ್ಮ ಅಣ್ಣ ತಮ್ಮಂದಿರಿಗೆ ಆ ಹುತ್ತದ ಮಣ್ಣನ್ನು ಅವರ ಬೆನ್ನ ಮೇಲೆ ಹಚ್ಚಿ ಹಾಲು ಬಿಡೋದ್ರಿಂದ ಕೂಡ ನಿಮ್ಮ ಅಣ್ಣ ತಮ್ಮಂದಿರ ಆಯಸ್ಸು ಗಟ್ಟಿಯಾಗುವಂಥದ್ದು ಕೂಡ ಇಲ್ಲಿ ಇರುವಂಥದ್ದು. ದಯವಿಟ್ಟು ಮಾಡದೇ ಇರೋವಂಥವ್ರು ಮಾಡಿ. ಸರ್ಪದೋಷಕ್ಕೆ ಒಳಗಾಗಬೇಡಿ. ಸರ್ಪದೋಷ ಯಾರಿಗೆಲ್ಲ ಇದೆ ಅವರು ಪರಿಹಾರ ಅನ್ನೋದನ್ನು ಕಂಡುಕೊಳ್ಳಿ ಅನ್ನೋಂಥ ಒಂದು ಮೆಸೇಜ್ ಕೂಡ ಇಲ್ಲಿ ಬರ್ತೀವಿ. ನಿಮ್ಮ ಬುದ್ಧಿಶಕ್ತಿ ಕಡೆ ಗಮನ ಅನ್ನೋದನ್ನು ಕೊಡಿ. ಖಂಡಿತ ಯಾರೆಲ್ಲ ಎಜುಕೇಷನಲ್ಲಿ ನಾನು ಯಾವುದಾದ್ರೂ ನೀವು ಅಥವಾ ಲಾಯರ್ ಆಗಬೇಕು ಅಥವಾ ಒಬ್ಬರು ಟೀಚಿಂಗಲ್ಲಿ ನಾನು ಒಂದು ಒಳ್ಳೆಯ ಉದ್ಯೋಗ ಮಾಡಬೇಕು ಅಂತ ಅಂದ್ಕೊಂಡಿರೋರಿಗೆಲ್ಲ ಖಂಡಿತ ಒಂದು ಒಳ್ಳೆಯ ಉದ್ಯೋಗ ಸಿಗೋವಂಥದ್ದು ಇದೆ. ಕೆರಿಯರ್ ಲೈಫ್ ಬಗ್ಗೆ ಯಾರೆಲ್ಲ ಯೋಚನೆ ಮಾಡ್ತಾ ಇದ್ದೀರೋ ಧನಸ್ಸು ರಾಶಿಯವರು, ಅಕ್ಟೋಬರ್ ತಿಂಗಳಲ್ಲಿ ನಿಮಗೆ ಕೆರಿಯರು ಚೆನ್ನಾಗಿರೋವಂಥದ್ದು ಕೂಡ ಇದೆ. ಮೆಂಟಲಿ ಸ್ಟ್ರಾಂಗ್ ಅನ್ನೋದನ್ನು ತಿಳ್ಕೊಳ್ಳಿ. ನೀವು ಮೆಂಟಲಿ ಸ್ಟ್ರಾಂಗ್ ಆಗಿ ಅನ್ನೋವಂಥ ಮೆಸೇಜ್ ಕೂಡ ಇಲ್ಲಿ ಬರ್ತಿರೋ ಅಂಥದ್ದು. ಮೆಂಟಲಿ ನೀವು ಸ್ಟ್ರಾಂಗ್ ಆಗುವಂಥ ಅವಶ್ಯಕತೆ ಅಕ್ಟೋಬರ್ ತಿಂಗಳಿನಲ್ಲಿ ಇರೋವಂಥದ್ದು. ನಿಮ್ಮ ಬುದ್ಧಿಶಕ್ತಿ ಎಷ್ಟು ಪವರ್ಫುಲ್ ಅನ್ನೋದನ್ನು ನೀವು ತಿಳ್ಕೊಳ್ಳುವಂಥದ್ದು ಈ ಅಕ್ಟೋಬರ್ ತಿಂಗಳಲ್ಲಿ ಇದೆ ಅಂತ ಹೇಳ್ತಾ ಇದ್ದಾರೆ. ಅಕ್ಟೋಬರ್ ತಿಂಗಳಲ್ಲಿ ಧನಸ್ಸು ರಾಶಿಯರು. ಥ್ಯಾಂಕ್ ಯು. ಕಾರ್ಡನ್ನು ಇಟ್ಟು ಆನಂತರ ನಾನು ನಿಮಗೆ ಎಕ್ಸ್ಪ್ಲೇನ್ ಅನ್ನೋದನ್ನು ಮಾಡ್ತೀನಿ. ಒಂದು ಸೆಕೆಂಡ್. ನಿಮ್ಮ ಯಾರೆಲ್ಲ ಅಕ್ಟೋಬರ್ ತಿಂಗಳಿನಲ್ಲಿ ಧನಸ್ಸು ರಾಶಿಯವರಿಗೆ ಏನೆಲ್ಲ ಆಗ್ತಿದೆ ಅಂದರೆ, ಪ್ರೀತಿ ಬರ್ತಾಯಿದೆ ಅಥವಾ ನೀವು ಪ್ರೀತಿ ಮಾಡ್ತಿರೋಂಥ ಪ್ರೀತಿ ಪಾತ್ರರ ಜೊತೆ ಒಂದು ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗುವಂಥದ್ದು ಇದೆ. ಅಥವಾ ನಿಮ್ಮ ಪ್ರೀತಿಗೋಸ್ಕರ ಕೆಲವೊಬ್ಬರು ಬೇರೆ ವ್ಯಕ್ತಿಗಳ ಜೊತೆ ನೀವು ಜಗಳ ಮಾಡ್ಕೊಳ್ಳುವಂಥದ್ದು ಕೂಡ ಇದೆ. ನಿಮ್ಮ ಪ್ರೀತಿನಲ್ಲಿ ತುಂಬ ಚಾಲೆಂಜಸ್ನ ಎದುರಿಸುವಂಥ ಅವಶ್ಯಕತೆ ಕೂಡ ಇದೆ. ಎದುರಿಸ್ತೀರ ಅನ್ನೋವಂಥ ಮೆಸೇಜ್ ಕೂಡ ಬರ್ತಾ ಇದೆ. ತುಂಬ ಚಾಲೆಂಜಿಂಗಾಗಿ ಇರೋವಂಥದ್ದು ಅಕ್ಟೋಬರ್ ತಿಂಗಳಿನಲ್ಲಿ. ಏನೇ ಚಾಲೆಂಜ್ ಆದರೂ ಕೂಡ ನೀವು ಅಕ್ಟೋಬರ್ ತಿಂಗಳಿನಲ್ಲಿ ನೀವು ಎಲ್ಲ ಚಾಲೆಂಜಲ್ಲೂ ನೀವು ವಿನ್ ಆಗುವಂಥದ್ದು ಕೂಡ ಇದೆ. ಭೂಮಿ ತಗೊಳ್ಳೋವಂಥದ್ದು ಇದೆ. ಯಾರೆಲ್ಲ ಆಸ್ತಿನ ಖರೀದಿ ಮಾಡಬೇಕು, ಮನೇನ ಖರೀದಿ ಮಾಡಬೇಕು ಅಂದ್ಕೊಂಡಿದ್ದೀರಾ, ಖಂಡಿತ ನಿಮಗೆ ನೀವು ಖರೀದಿ ಮಾಡೋ ಅಂಥದ್ದು ಇದೆ. ಟೀಮ್ ವರ್ಕಲ್ಲಿ ಯಾರೆಲ್ಲ ಕೆಲಸ ಮಾಡ್ತಾ ಇದ್ದೀರಾ, ಫ್ರೆಂಡ್ಶಿಪ್ಪಲ್ಲಿ ಪಾರ್ಟ್ನರ್ಶಿಪ್ಪಲ್ಲಿ ಯಾರೆಲ್ಲ ಕೆಲಸ ಮಾಡ್ತಾ ಇದ್ದೀರಾ, ಅದ್ರ ಬಗ್ಗೆ ಒಂದು ಸ್ವಲ್ಪ ಗಮನ ಅನ್ನೋದನ್ನು ಕೊಡಿ. ಅದರಿಂದ ಕೂಡ ಕೆಲವರು ಲಾಸ್ ಆಗುವಂಥದ್ದು ಕೂಡ ಇರೋವಂಥದ್ದು ಇದೆ. ಅದರಲ್ಲೂ ಕೂಡ ಯಾರೆಲ್ಲ ಈಗ
ಪಾರ್ಟ್ನರ್ಶಿಪ್ಪಲ್ಲಿ ವರ್ಕ್ ಮಾಡಬೇಕು, ಪಾರ್ಟ್ನರ್ಶಿಪ್ಪಲ್ಲಿ ಒಂದು ರಿಯಲ್ ಎಸ್ಟೇಟ್ ಬಿಸ್ನೆಸ್ ಮಾಡಬೇಕು ಅಂತ ಅಂದ್ಕೊಂಡಿರೋ ಕೂಡ ಸ್ವಲ್ಪ ಆದಷ್ಟು ಹುಷಾರಾಗಿ ಮಾಡಬೇಕಾಗುತ್ತೆ ಅನ್ನೋ ಒಂದು ಎಚ್ಚರಿಕೆ ಕೂಡ ಇಲ್ಲಿ ಬರ್ತಿರೋವಂಥದ್ದು. ಮಕ್ಕಳ ವಿದ್ಯಾಭ್ಯಾಸದ ಕಡೆ ಗಮನ ಅನ್ನೋದನ್ನು ಖಂಡಿತ ಕೊಡಬೇಕಾಗುತ್ತೆ. ಮಕ್ಕಳು ಏನು ಮಾಡ್ತಾ ಇದ್ದಾರೆ, ಅವರ ಎಜುಕೇಷನ್ ಅವರು ಎಲ್ಲಿ ಏನು ಮಾಡ್ತಿದ್ದಾರೆ ಅನ್ನೋದ್ರ ಬಗ್ಗೆ ಅವ್ರ ಕಡೆ ಒಂದು ಹೆಚ್ಚಿನ ಗಮನ ಅನ್ನೋದನ್ನು ನೀವು ಕೊಡಬೇಕಾಗುತ್ತೆ. ಪೇರೆಂಟ್ಸ್ ಆದವರು ಒಂದು ಕಾನ್ಫಿಡೆನ್ಸ್ ಆಗಿ ಇರ್ತೀರ, ನೀವು ಏನೇ ಆದರೂ ಕೂಡ ನಾನು ಗೆಲ್ತೀನಿ ಅನ್ನೋ ಒಂದು ರಾಜ ಅಥವಾ ರಾಣಿ ಸ್ಥಾನದಲ್ಲಿ ಇದ್ದು ಯೋಚನೆ ಮಾಡೋ ಅಂಥದ್ದು ಕೂಡ ಆಗಿರುತ್ತೆ. ತುಂಬ ಸುಂದರವಾಗಿರೋವಂಥ ವ್ಯಕ್ತಿ ಕೂಡ ಆಗಿರ್ಬೋದು, ತುಂಬ ಪ್ರೀತಿ ಮಾಡೋವಂಥ ವ್ಯಕ್ತಿಗಳು ಕೂಡ ನಿಮಗೆ ಸಿಗೋವಂಥದ್ದು ಇದೆ. ಒಂದು ಇಂಡಿಪೆಂಡೆಂಟಾಗಿ ಬೇರೆಯವ್ರಿಗೆ ನೀವು ಇನ್ಸ್ಪೈರಿಂಗ್, ನಾವು ಇವ್ರ ರೀತಿ ಆಗಬೇಕು ಅನ್ನೋವಂಥ ವ್ಯಕ್ತಿತ್ವನ ಬೆಳೆಸ್ಕೊಳ್ಳೋ ಅಂಥ ತಿಂಗಳು ಅಕ್ಟೋಬರ್ ತಿಂಗಳು ಧನುಸು ರಾಶಿಯವರಿಗೆ ಆಗೋ ಅಂಥದ್ದು ಕೂಡ ಇಲ್ಲಿ ಇದೆ. ಬೇರೆಯವ್ರಿಗೆ ಒಂದು ನ್ಯಾಯನ ದೊರಕಿಸ್ಕೊಡೋವಂಥ ಸ್ಥಾನದಲ್ಲಿ ಹೋಗ್ತೀರ. ಆಗಲೇ ಹೇಳ್ದಂಗೆ ಯಾರೆಲ್ಲ ಲಾಯರ್ ಆಗಬೇಕು ಅಂತ ಅಂದ್ಕೊಂಡಿದ್ದೀರಾ ಅಥವಾ ಒಂದು ಟೀಚರ್ ಆಗಬೇಕು ಅಂತ ಅಂದ್ಕೊಂಡಿದ್ದೀರಾ, ಎಜುಕೇಷನಲ್ಲಿ ತುಂಬ ಒಂದು ಉನ್ನತ ಮಟ್ಟಕ್ಕೆ ಹೋಗುವಂಥದ್ದು ಇದೆ. ಆದರೆ ಯಾವುದನ್ನು ಮಾಡಬೇಕು ಯಾವುದನ್ನು ಬಿಡಬೇಕು ಅಂತ ಗೊತ್ತಾಗ್ದಲೇ ಅಥವಾ ಬಿಸ್ನೆಸ್ಸಲ್ಲಿ ಇರೋವಂಥವ್ರು ಕೂಡ ಸ್ವಲ್ಪ ಕನ್ಫ್ಯೂಷನಿಂದ ಮ್ಯಾನ್ ಎನರ್ಜಿಗೆ ಹೋಗುವಂಥದ್ದು. ಯಾವ್ದು ಮಾಡಲಿ, ಯಾವ್ದು ಬಿಡಲಿ, ಯಾವ್ದು ಸರಿ ಹೋಗುತ್ತೆ, ಯಾವ್ದು ಸರಿ ಹೋಗಲ್ಲ ಅನ್ನೋ ಒಂದು ಕನ್ಫ್ಯೂಷನ್ ಎನರ್ಜಿನಲ್ಲಿ ಕೂಡ ನೀವು ಅಕ್ಟೋಬರ್ ತಿಂಗಳಿನಲ್ಲಿ ಧನುಸು ರಾಶಿಯವರು ಇರೋ ಅಂಥದ್ದು. ತುಂಬ ನೋಡೋಕ್ಕೆ ಈ ಅಕ್ಟೋಬರ್ ತಿಂಗಳಿನಲ್ಲಿ ಕೆಲವ್ರಿಗೆ ತುಂಬ ನೋಡೋಕ್ಕೆ ಚೆನ್ನಾಗಿರೋ ಅಂಥದ್ದು ಕೂಡ ಇರೋ ಅಂಥದ್ದು. ನಿಮ್ಮನ್ನು ನೋಡಿದವ್ರಿಗೆ ಇವ್ರು ತುಂಬ ನೋಡೋಕ್ಕೆ ಚೆನ್ನಾಗಿದ್ದಾರೆ, ತುಂಬ ಇಂಡಿಪೆಂಡೆಂಟಾಗಿ ಇದ್ದಾರೆ, ಇವ್ರ ರೀತಿ ನಾವು ಇರಬೇಕು ಅನ್ನೋ ಒಂದು ಇನ್ಸ್ಪೈರ್ ಆಗುವಂಥ ರೀತಿಯಲ್ಲಿ ಧನುಸು ರಾಶಿಯವರು ಅಕ್ಟೋಬರ್ ತಿಂಗಳಿನಲ್ಲಿ ಇರೋ ಅಂಥದ್ದು ಇದೆ. ಖಂಡಿತ ಯಾವುದೇ ಕೆಲಸಕ್ಕೆ ಕೈ ಹಾಕಿದ್ರು ಕೂಡ ನೀವು ಅದರಲ್ಲಿ ವಿನ್ ಅನ್ನೋದನ್ನು ಕಾಣ್ತೀರಾ, ಗೆಲುವು ಅನ್ನೋದು ನಿಮ್ಮದೇ ಆಗಿರುತ್ತೆ. ಆದರೆ ಅದರಲ್ಲಿ ಚಾಲೆಂಜಸ್ನ ಎದುರಿಸುವಂಥ ಒಂದು ಮೆಂಟಲಿ ಸ್ಟ್ರಾಂಗ್ ಅನ್ನೋದು ನೀವು ತಿಳ್ಕೊಬೇಕಾಗತ್ತೆ. ಚಾಲೆಂಜಸ್ನ ಎದುರಿಸೋದಕ್ಕೆ ನೀವು ನಿಮ್ಮ ನಿಮ್ಮ ಸ್ಟ್ರೆಂತ್ ಏನು, ನಿಮ್ಮ ವೀಕ್ನೆಸ್ ಏನು ಅನ್ನೋದನ್ನು ತಿಳ್ಕೊಂಡು ಮುಂದುವರಿಯಬೇಕಾಗುತ್ತೆ ಅನ್ನೋವಂಥ ಒಂದು ಮೆಸೇಜಲ್ಲಿ ಬರ್ತಿರೋ ಅಂಥದ್ದು. ನೋಡಿ, ಆಗಲೇ ಹೇಳ್ದಂಗೆ ಟೀಮಲ್ಲಿ ಯಾರೆಲ್ಲ ವರ್ಕ್ ಮಾಡ್ತೀರಾ ಖಂಡಿತ ಎಲ್ಲ ರೀತಿ ಯೋಚನೆ ಮಾಡಿ ಮುಂದುವರೆದ್ರೆ ಒಂದು ಸೆಲೆಬ್ರೇಷನ್ ಅನ್ನೋದು ನಿಮ್ಮ ಟೀಮಿಂದ ನಿಮಗೆ ಸೆಲೆಬ್ರೇಷನ್ ಅನ್ನೋದು ಕೂಡ ಬರುತ್ತೆ. ಆದರೆ ಮೈಂಡಿಂದ ಒಂದು ರೀತಿ, ಮನಸ್ಸಿಂದ ಒಂದು ರೀತಿ ಯೋಚನೆನ ಮಾಡೋದಕ್ಕೆ ಹೋಗಬೇಡಿ. ಆ ರೀತಿ ಯೋಚನೆ ಮಾಡಿದ್ರೆ ತುಂಬ ಬರ್ಡನ್ ಆಗ್ತೀರಾ. ಈಗಾಗಲೇ ನೀವು ತುಂಬ ಬರ್ಡನಲ್ಲಿ ಇರೋವಂಥದ್ದು ಕೂಡ ಇದೆ. ಬೇಡದ ವಿಷಯಗಳ ಬಗ್ಗೆ ಯೋಚನೆನ ಮಾಡಿ ಈಗಾಗಲೇ ಒಂದರ ಮೇಲೊಂದು ತುಂಬ ಬರ್ಡನ್ ಅನ್ನೋದನ್ನು ಮಾಡಿಕೊಂಡು ತುಂಬ ಯೋಚನೆ ಮಾಡ್ತಿರೋವಂಥದ್ದು, ಸ್ಟ್ರೆಸ್ಗೆ ಹೋಗಿರೋವಂಥದ್ದು ಕೂಡ ಇದೆ. ಅದರಿಂದ ನಿಮ್ಮ ಹೆಲ್ತ್ ಕೂಡ ಹಾಳಾಗ್ತಿರೋವಂಥದ್ದು ಇದೆ. ಹೆಲ್ತ್ ಕಡೆ ದಯವಿಟ್ಟು ಆದಷ್ಟು ಗಮನ ಅನ್ನೋದನ್ನು ಕೊಡಿ, ಆರೋಗ್ಯದ ಕಡೆ ಗಮನನ ಕೊಡಿ, ಧ್ಯಾನನ ಮಾಡಿ. ಎಲ್ಲದಕ್ಕೂ ನೀವು ರೆಡಿ ಇದ್ದೀರಾ, ನೀವು ತುಂಬ ಮೆಂಟಲಿ ಕೂಡ ಸ್ಟ್ರಾಂಗ್ ಇದ್ದೀರಾ, ಫಿಸಿಕಲಿ ಕೂಡ ತುಂಬ ಸ್ಟ್ರಾಂಗ್ ಅನ್ನೋದನ್ನು ನೀವು ತಿಳ್ಕೊಳ್ಳಿ ಅನ್ನೋವಂಥದ್ದು ಕೂಡ ಇದೆ. ಏನೇ ಸಮಸ್ಯೆ ಬಂದರೂ ಕೂಡ ಎಲ್ಲದನ್ನು ಎದುರಿಸೋ ಅಷ್ಟು ಶಕ್ತಿ ಇರೋವಂಥ ವ್ಯಕ್ತಿಗಳಾಗಿರ್ತೀರ. ಖಂಡಿತ ಪ್ರೀತಿ ಸಲುವಾಗಿ ತುಂಬಾ ಅಕ್ಟೋಬರ್ ತಿಂಗಳಿನಲ್ಲಿ ಪ್ರೀತಿ ವಿಷಯವಾಗಿ ತುಂಬ ಚಾಲೆಂಜಸ್ನ ಎದುರಿಸೋವಂಥದ್ದು ಈ ಅಕ್ಟೋಬರ್ ತಿಂಗಳಿನಲ್ಲಿ ಧನುಸು ರಾಶಿಯವರಿಗೆ ಇರುವಂಥದ್ದು. ದಯವಿಟ್ಟು ಏನೇ ಚಾಲೆಂಜಸ್ನ ನೀವು ಎದುರಿಸ್ಬೇಕಾದ್ರೂ ಕೂಡ ಒಬ್ಬರು ವ್ಯಕ್ತಿ ಎದುರಿಗೆ ನೀವು ಒಂದು ಮಾತನ್ನು ಆಡಬೇಕಾದ್ರೂ ಕೂಡ ಧನುಸು ರಾಶಿಯವರು ಸ್ವಲ್ಪ ಯೋಚನೆನ ಮಾಡಿ ಮಾತಾಡಬೇಕಾಗುತ್ತೆ. ಯೋಚನೆ ಮಾಡದೆ ಮಾತಾಡೋದ್ರಿಂದ ಕೂಡ ಅದರಿಂದ ನಿಮ್ಮ ಮನಸ್ಸಿಗೆ ನೋವಾಗುವಂಥದ್ದು ಕೂಡ ಇದೆ. ಅಥವಾ ನಿಮ್ಮ ಎದುರುಗಡೆ ಇರೋವಂಥ ವ್ಯಕ್ತಿಗಳು ನಿಮ್ಮನ್ನು ಬೇರೆ ರೀತಿಯಲ್ಲಿ ಅರ್ಥ ಮಾಡ್ಕೊಳ್ಳೋವಂಥದ್ದು ಕೂಡ ಆಗುವಂಥದ್ದು ಇರೋದ್ರಿಂದ ದಯವಿಟ್ಟು ಮಾತಾಡೋದಕ್ಕೂ ಮುಂಚೆ ಯೋಚನೆನ ಮಾಡಿ ಮಾತಾಡಿ. ಆ ವ್ಯಕ್ತಿ ಏನು ಮಾತಾಡ್ತಿದ್ದಾರೆ, ಯಾಕೆ ಮಾತಾಡ್ತಿದ್ದಾರೆ ಅನ್ನೋದನ್ನು ತಿಳ್ಕೊಂಡು ನೀವು ಮಾತಾಡಬೇಕಾಗತ್ತೆ. ಇಲ್ಲಾಂದರೆ ಇನ್ನಷ್ಟು ಬರ್ಡನ್ನು ನಿಮಗೆ ಆಗುವಂಥದ್ದು ಇದೆ. ದಯವಿಟ್ಟು ಹೆಲ್ತ್ ಕಡೆ ಗಮನ ಅನ್ನೋದನ್ನು ಕೊಡಿ. ಸಡನ್ ಚೇಂಜಸ್ ಕೂಡ ನಿಮ್ಮ ಲೈಫಲ್ಲಿ ಬರೋ ಅಂಥದ್ದು ಇದೆ. ಸಡನ್ನಾಗಿ ಈಗ ನೀವು ಏನು ಎದುರಿಸ್ತಾ ಇದ್ದೀರಾ ಆ ಪ್ರೀತಿಯಿಂದ ನೀವು ದೂರ ಆಗಿ ಮತ್ತೆ ಹೊಸ ಪ್ರೀತಿ ಬರೋವಂಥದ್ದು ಕೂಡ ನಿಮ್ಮ ಲೈಫಲ್ಲಿ ಇರೋವಂಥದ್ದು. ಅದರಿಂದ ಏನೇ ಸಮಸ್ಯೆ ಆದರೂ ಎಲ್ಲದಕ್ಕೂ ನಾನು ರೆಡಿ ಇದ್ದೀನಿ ಅನ್ನೋ ಒಂದು ಮೆಂಟಾಲಿಟಿಗೆ ನೀವು ಬರಬೇಕಾಗುತ್ತೆ ಅನ್ನೋವಂಥ ಮೆಸೇಜಲ್ಲಿ ಬರ್ತಾಯಿದೆ. ಖಂಡಿತ ಸೆಲೆಬ್ರೇಷನ್ ಅನ್ನೋದು ಇದೆ, ಗಿಫ್ಟ್ ಅನ್ನೋದು ಕೂಡ ಇದೆ. ಆದರೆ ಸ್ವಲ್ಪ ಯೋಚನೆನ ಮಾಡಿ ಮುಂದುವರಿಯಿರಿ. ಯಾವುದೇ ಸಮಸ್ಯೆ ಇದ್ದರೂ ಕೂಡ ಏನನ್ನೇ ಮಾಡಬೇಕು ಅಂದರೂ ಒಂದು ಸಲ ಕೂತು ಯೋಚನೆ ಮಾಡಿ ಮತ್ತೆ ಮುಂದುವರಿಯೋದ್ರಿಂದ ಒಳ್ಳೆಯದಾಗುತ್ತೆ ಅನ್ನೋ ಒಂದು ಮೆಸೇಜಲ್ಲಿ ಬರ್ತಿರೋ ಅಂಥದ್ದು. ಈ ಅಮಾವಾಸ್ಯೆಯ ನಂತರ ನಿಮ್ಮ ಜೀವನದಲ್ಲಿ
ಒಂದು ಒಳ್ಳೆಯ ಬದಲಾವಣೆ ಅನ್ನೋದು ಬರ್ತಿರೋ ಅಂಥದ್ದು. ಮತ್ತು ಯಾರೆಲ್ಲ ಕೋರ್ಟ್ ಕೇಸಲ್ಲಿ ಇರೋವಂಥವ್ರು, ನಿಮಗೆ ಆಸ್ತಿ ವಿಚಾರವಾಗಿ ಇರ್ಬೋದು ಅಥವಾ ಡಿವೋರ್ಸ್ ವಿಚಾರವಾಗಿ ಆಗಿರ್ಬೋದು, ಯಾವುದೇ ವಿಚಾರವಾಗಿ ನೀವು ಕೋರ್ಟ್ ಕಚೇರಿ ಅಂತ ಅಲಿತಾ ಇದ್ದರೆ ಖಂಡಿತ ಅದರಲ್ಲಿ ಗೆಲುವು ನಿಮಗೆ ಆಗೋವಂಥದ್ದು ಇದೆ. ಒಂದು ಒಳ್ಳೆಯ ನಿಮ್ಮ ಲೈಫಲ್ಲಿ ಒಂದು ಒಳ್ಳೆಯ ಬಿಗಿನಿಂಗ್ ಬರೋ ಅಂಥದ್ದು ಇದೆ. ನ್ಯೂ ಪರ್ಸನ್ ಕೂಡ ನಿಮ್ಮ ಲೈಫಲ್ಲಿ ಬರೋ ಅಂಥದ್ದು ಇದೆ. ಹೊಸ ಪ್ರೀತಿ ಬರೋ ಅಂಥದ್ದು ಇದೆ. ಹೊಸ ರೊಮ್ಯಾಂಟಿಕ್ ಲೈಫಲ್ಲಿ ಕೂಡ ನಿಮಗೆ ಹೊಸತನ ಬರೋ ಅಂಥದ್ದು ಇದೆ. ನ್ಯೂ ಬಿಗಿನಿಂಗ್ ನಿಮ್ಮ ಲೈಫಲ್ಲಿ ಅಕ್ಟೋಬರ್ ತಿಂಗಳಿನಲ್ಲಿ ಬರೋ ಅಂಥದ್ದು ಇದೆ. ಅಮಾಸೆಯ ನಂತರ ತುಂಬ ಚೆನ್ನಾಗಿದೆ ಅನ್ನೋವಂಥ ಒಂದು ಮೆಸೇಜಲ್ಲಿ ಬರ್ತಿರೋ ಅಂಥದ್ದು. ಓಕೆ, ವರ್ಡ್ ಕಾರ್ಡ್ ಬಂದಿದೆ. ಖಂಡಿತವಾಗ್ಲೂ ನೀವೇನೆಲ್ಲ ಅನ್ಕೊತೀರಾ ಅದೆಲ್ಲದನ್ನು ಸಾಧಿಸ್ತೀರಾ. ನೀವು ಪ್ರೊಟೆಕ್ಷನಲ್ಲಿ ಕೂಡ ಇದ್ದೀರಾ. ಯಾರೇನೇ ಸಮಸ್ಯೆ ಮಾಡಿದ್ರು ಕೂಡ ನಿಮಗೆ ಅದರಿಂದ ಯಾವುದೇ ರೀತಿ ತೊಂದರೆ ಆಗೋದಿಲ್ಲ. ಒಂದು ಟ್ರಾವೆಲ್ ಕೂಡ ಹೋಗ್ತೀರಾ. ನಿಮ್ಮ ಆಸೆ ಕನಸುಗಳೆಲ್ಲದನ್ನು ನೀವು ಪೂರ್ತಿ ಮಾಡ್ಕೊಳ್ಳೋ ಅಂಥದ್ದು, ದೇಶ ಸುತ್ತೋ ಅಂಥ ಒಂದು ಟ್ರಾವೆಲಿಂಗ್ ಕೂಡ ನೀವು ಆಯ್ಕೆ ಮಾಡ್ಕೊಳ್ಳೋವಂಥದ್ದು ಕೂಡ ಇಲ್ಲಿ ಇರೋ ಅಂಥದ್ದು ಇದೆ. ನಿಮ್ಮ ಲೈಫಲ್ಲಿ ಏನೆಲ್ಲ ನಾನು ಮಾಡಬೇಕು, ಏನೆಲ್ಲ ಮಾಡ್ತೀನಿ ಅಂತ ಮಾಡಬೇಕು ಅಂತ ಅಂದ್ಕೊಂಡಿದ್ರೆ ಅದನ್ನು ಕೆಲವರು ಅಕ್ಟೋಬರ್ ತಿಂಗಳಿನಲ್ಲಿ ಕಂಪ್ಲೀಟ್ ಮಾಡ್ತೀರಾ ಅನ್ನೋವಂಥ ಒಂದು ಮೆಸೇಜಲ್ಲಿ ಬರ್ತಿರೋ ಅಂಥದ್ದು. ಬನ್ನಿ, ಲವ್ ಲೈಫಲ್ಲಿ ಏನೆಲ್ಲ ಅಪ್ಡೇಟ್ಸ್ ಆಗುತ್ತೆ ಅಕ್ಟೋಬರ್ ತಿಂಗಳಿನಲ್ಲಿ ಅಂತ ನೋಡುವ. ಕೆಲವರು ಪ್ರೀತಿನಲ್ಲಿ ಫ್ಲರ್ಟ್ ಮಾಡೋವಂಥದ್ದು, ಮೋಸ ಮಾಡೋವಂಥದ್ದು ಇದೆ. ದಯವಿಟ್ಟು ಹುಷಾರಾಗಿ ಇರಬೇಕಾಗುತ್ತೆ. ಕೆಲವರು ಕೂತಿ ಮಾತಾಡಿ, ಯಾರಿಗೆಲ್ಲ ಒಂದು ನೋ ಕಾಂಟ್ಯಾಕ್ಟ್ ಸಿಚುವೇಶನ್ ಅಥವಾ ಒಂದು ರಿಯೂನಿಯನ್ ಎನರ್ಜಿ ಆಗಬೇಕು ಅಂತ ಅಂದ್ಕೊಂಡಿದ್ದೀರಾ, ಖಂಡಿತ ಅವರು ನೀವು ಕೂತಿ ಮಾತಾಡೋದ್ರಿಂದ ಒಂದು ಒಳ್ಳೆಯ ಬದಲಾವಣೆ ನಿಮ್ಮ ಲವ್ ಲೈಫಲ್ಲಿ ಆಗುವಂಥದ್ದು ಇದೆ. ಎಂಗೇಜ್ಮೆಂಟ್ ಆಗುವಂಥದ್ದು ಇದೆ. ಆರ್ಟ್ ಕನ್ವೆಷನ್ ಅನ್ನೋದಿದೆ. ನಿಮ್ಮ ಮನಸ್ಸಿನ ಜೊತೆ ನಿಮ್ಮ ಪ್ರೀತಿ ಪಾತ್ರರ ಮನಸ್ಸಿನ ಜೊತೆ ನಿಮ್ಮ ಮನಸ್ಸು ಮಾತಾಡಬೇಕು, ಮನಸ್ಸಿನ ಜೊತೆ ಮಾತಾಡಬೇಕು ಅನ್ನೋವಂಥದ್ದು ಇದೆ. ಫಸ್ಟು ನಿಮ್ಮನ್ನು ನೀವು ಪ್ರೀತಿ ಮಾಡಿ ಅನ್ನೋವಂಥದ್ದು ಇದೆ. ನಿಮ್ಮ ಪ್ರೀತಿನ ನಿಮ್ಮ ಪಾರ್ಟ್ನರ್ ಹತ್ರ ಎಕ್ಸ್ಪ್ರೆಸ್ ಮಾಡ್ಕೊಳ್ಳಿ, ಹೇಳ್ಕೊಳ್ಳಿ. ಅದರಿಂದ ಕೂಡ ನಿಮ್ಮ ಪ್ರೀತಿನಲ್ಲಿ ಒಂದು ಒಳ್ಳೆಯ ಬದಲಾವಣೆ ಆಗುವಂಥದ್ದು ಇರೋವಂಥದ್ದು. ಓಪನ್ ಮೈಂಡೆಡಾಗಿ ಯೋಚನೆ ಮಾಡಿ. ಯಾವುದನ್ನು ಕೂಡ ಮನಸ್ಸಲ್ಲಿ ಇಟ್ಕೊಂಡು ಕೊರ್ಗೋದಕ್ಕೆ ಹೋಗಬೇಡಿ, ಮತ್ತು ಒಂದೇ ರೀತಿಯಲ್ಲಿ ಯೋಚನೆ ಮಾಡೋದಕ್ಕೆ ಹೋಗಬೇಡಿ. ಒಂದು ಓಪನ್ ಮೈಂಡೆಡಾಗಿ ನೀವು ಯೋಚನೆ ಮಾಡೋದ್ರಿಂದ ಖಂಡಿತ ಯಾವ ರೀತಿಯಲ್ಲಿ ಏನು ಸಮಸ್ಯೆ ಇದೆ ಅನ್ನೋದು ನಿಮಗೆ ಗೊತ್ತಾಗುವಂಥದ್ದು ಇದೆ. ನಿಮ್ಮ ಫ್ಯಾಮಿಲಿ ಏನು, ನೀವು ನಿಮ್ಮ ಹಸ್ಬೆಂಡ್ ಅಥವಾ ನೀವು ನಿಮ್ಮ ವೈಫ್ ಇರ್ಬೋದು, ವೈಫ್ ಹಸ್ಬೆಂಡ್ ಇರ್ಬೋದು, ನಿಮಗೆ ಮತ್ತು ನಿಮ್ಮ ಮಕ್ಕಳಿಗೆ ಒಂದು ಹೀಲಿಂಗ್ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಆಗಿರೋದ್ರಿಂದ ಖಂಡಿತ ಮನೆಯಲ್ಲಿ ಒಂದು ಪೂಜೆ ಮಾಡಿಬನ್ನಿ. ಅಥವಾ ನೀವೇ ಕೂಡ ಫ್ಯಾಮಿಲಿ ಸಮೇತ ನಿಮ್ಮ ಮನೆ ದೇವರಿಗೆ ಹೋಗಿ ಬರೋದ್ರಿಂದ ಕೂಡ ನಿಮ್ಮ ಫ್ಯಾಮಿಲಿಗೆ ಒಂದು ಹೀಲಿಂಗ್ ಅನ್ನೋದು ಸಿಗುತ್ತೆ ಅನ್ನೋವಂಥದ್ದು ಇಲ್ಲಿ ಇದೆ. ಖಂಡಿತ ತುಂಬಾ ಇಂಪಾರ್ಟೆಂಟ್ ಇದೆ. ದಯವಿಟ್ಟು ಯಾರೆಲ್ಲ ಒಂದು ಸಮಸ್ಯೆಯಲ್ಲಿ ಇರೋವಂಥದ್ದು, ಮನಸ್ಸಿಗೆ ನೋವಾಗಿರೋಂಥವ್ರು ಇದ್ದರೆ ನಿಮ್ಮ ಮನೆ ದೇವರಿಗೆ ಹೋಗಿ ಬರೋದ್ರಿಂದ ಅಥವಾ ನಿಮ್ಮ ಮನೆಯಲ್ಲೇ ಒಂದು ಹೋಮ ಹವನ ಅನ್ನೋದನ್ನು ಮಾಡಿಸೋದ್ರಿಂದ ಖಂಡಿತ ಒಳ್ಳೆಯದಾಗುತ್ತೆ ಅನ್ನೋ ಒಂದು ಮೆಸೇಜಲ್ಲಿ ಬರ್ತಿರೋಂಥದ್ದು. ಏಂಜಲ್ಸ್ ಏನು ಗೈಡೆನ್ಸ್ ಕೊಡ್ತಾರೆ ಧನುಸು ರಾಶಿಯವರಿಗೆ ಅಂತ ನೋಡುವ. ನೋ ಅಂತ ಹೇಳ್ತಾ ಇದ್ದಾರೆ. ಕೆಲವರಿಗೆ ಇಲ್ಲಿ ನೋ ಅಂತ ಬರ್ತಾ ಇದೆ. ಆಪರ್ಚುನಿಟಿ ಬರ್ತಾ ಇದೆ. ಆಗಲೇ ಹೇಳ್ದಂಗೆ ನಿಮ್ಮ ಜೀವನದಲ್ಲಿ ಎಲ್ಲ ರೀತಿಯ ಆಪರ್ಚುನಿಟಿ ಕೂಡ ಇಲ್ಲಿ ಬರ್ತಿರೋ ಅಂಥದ್ದು. ಏನೇ ಸಮಸ್ಯೆ ಇದ್ದರೂ ಅದು ರಿಕವರಿ ಆಗ್ತಾ ಇದೆ. ನಿಮ್ಮ ಸಮಸ್ಯೆ ಎಲ್ಲ ರಿಕವರಿ ಆಗ್ತಾ ಇದೆ ಅಂತ ಆಸ್ಕ್ ಫಾರ್ ಹೆಲ್ಪ್ ಫ್ರಮ್ ಅದರ್ಸ್. ನೀವು ಬೇಕಾಗಿರೋರ ಹತ್ರ ಸಹಾಯನ ತಗೊಳ್ಳಿ ಅನ್ನೋಂಥ ಒಂದು ಮೆಸೇಜ್ ಕೂಡ ಇಲ್ಲಿ ಬರ್ತಾ ಇದೆ. ಫೇಸ್ಬುಕ್ ನಿಮ್ಮ ರಿಲೇಷನ್ಶಿಪ್ಪಲ್ಲಿ ಒಂದು ಒಳ್ಳೆಯ ಬದಲಾವಣೆ ಅನ್ನೋದು ಆಗ್ತಾ ಇದೆ. ಕೆಲವರಿಗೆ ಗೆಟ್ ಮೋರ್ ಇನ್ಫಾರ್ಮೇಷನ್ ಅಂತ ಕೂಡ ಹೇಳ್ತಾ ಇದ್ದಾರೆ. ಇನ್ನಷ್ಟು ನೀವೇನು ವರ್ಕ್ ಮಾಡಬೇಕು ಅಥವಾ ಆವಾಗಲೇ ಹೇಳಿದಾಗೆ ಒಂದು ಟೀಮ್ ವರ್ಕಲ್ಲಿ ಯಾರೆಲ್ಲ ಕೆಲಸ ಮಾಡಬೇಕು, ರಿಯಲ್ ಎಸ್ಟೇಟ್ ಬಿಸ್ನೆಸ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀರಾ, ಅವರು ದಯವಿಟ್ಟು ಅದ್ರ ಬಗ್ಗೆ ಇನ್ನೊಂದು ಸ್ವಲ್ಪ ಇನ್ಫಾರ್ಮೇಷನ್ ಅನ್ನೋದನ್ನು ತೊಗೊಂಡು ಆ ನಂತರ ಮುಂದುವರಿರಿ ಅನ್ನೋವಂಥದ್ದು ಇದೆ. ಕೆಲವರಿಗೆ ಎಸ್ ಅಂತ ಕೂಡ ಇಲ್ಲಿ ಏಂಜಲ್ಸು ಹೇಳ್ತಿರೋ ಅಂಥದ್ದು. ಬನ್ನಿ, ಯಾವ ದೇವರ ಆಶೀರ್ವಾದ ಸಿಗ್ತಾ ಇದೆ ಧನುಸು ರಾಶಿಯವ್ರಿಗೆ ಅಂತ ನೋಡುವ. ಮಸಣಿಕಮ್ಮ ನಮ್ಮ ಮನೆ ದೇವರು ಕೂಡ ಮಸಣಿಕಮ್ಮನವರೇ ಆಗಿದ್ದಾರೆ. ನಿನ್ನ ನೋವನ್ನು ಮರೆತು ಬೇರೆಯವರ ನೋವಿಗೆ ಸ್ಪಂದಿಸುವ ವ್ಯಕ್ತಿ ನೀನಾದರೆ ಮಾತ್ರ ನೀನು ಏನು ಎಂಬುದು ತಿಳಿಯುವುದು. ಆಗ ನಿನ್ನ ನೋವು ನಿನಗೆ ಚಿಕ್ಕದಾಗಿ ಕಾಣುವುದು. ನೋಡುವ ರೀತಿಯಲ್ಲಿ ಬದಲಾವಣೆ ಮಾಡಿಕೊಂಡರೆ ಎಲ್ಲವೂ ಸರಿಯಾಗುತ್ತದೆ. ಎಷ್ಟು ಚೆನ್ನಾಗಿ ಹೇಳ್ತಾ ಇದ್ದಾರೆ. ನಿಮ್ಮ ನೋವನ್ನು ಮರೆತು ಬೇರೆಯವರ ನೋವಿಗೆ ನೀವು ಸ್ಪಂದಿಸುವಂಥ ವ್ಯಕ್ತಿಗಳಾದರೆ ಮಾತ್ರ ನಿಮ್ಮ ನೋವನ್ನು ನೀವು ಮರಿತೀರಾ. ಆ ನೋವು ನಿಮಗೆ ತುಂಬ ಚಿಕ್ಕದಾಗಿ ಕಾಣುತ್ತೆ. ನಾವು ನೋಡುವ ರೀತಿಯನ್ನು ಬದಲಾಯಿಸ್ಕೊಂಡ್ರೆ ಎಲ್ಲದನ್ನು ಸರಿಯಾಗಿ ನಮಗೆ ಕಾಣುತ್ತೆ ಅನ್ನೋಂಥ ಒಂದು ಮೆಸೇಜಲ್ಲಿ ಬರ್ತಿರೋ ಅಂಥದ್ದು. ಚಾನ್ಸ್ ನೋಡುವ.
ಆಗಲೇ ಹೇಳ್ದಾಗೆ ನಿಮ್ಮ ವಿಶ್ ಫುಲ್ಫಿಲ್ ಆಗುವಂಥದ್ದು ಇದೆ. ನಿಮ್ಮ ಆಸೆ ಕನಸುಗಳೆಲ್ಲ ಫುಲ್ಫಿಲ್ ಆಗುವಂಥದ್ದು. ಯಾರೆಲ್ಲ ಫಿಲ್ಮ್ ಇಂಡಸ್ಟ್ರಿಗೆ ಹೋಗಬೇಕು, ಅದರಲ್ಲಿ ಒಂದು ಹೆಸರನ್ನು ಮಾಡಬೇಕು ಅಂದ್ಕೊಂಡಿದ್ದೀರ, ಖಂಡಿತ ಮಾಡ್ತೀರಾ. ಸೊ ತುಂಬ ನಿಮ್ಮ ಒಂದು ಬ್ಯೂಟಿ ಕಡೆ ಗಮನ ಅನ್ನೋದನ್ನು ಕೊಡ್ತೀರಾ. ಬ್ಯೂಟಿಷಿಯನ್ ಆಗುವಂಥವ್ರು ಕೂಡ ಇಲ್ಲಿ ಇರೋವಂಥದ್ದು. ಬ್ಯೂಟಿಷಿಯನಲ್ಲಿ ಸ್ವಲ್ಪ ಕೆಲಸ ಮಾಡೋವಂಥವ್ರು ಕೂಡ ಅಕ್ಟೋಬರ್ ತಿಂಗಳಿನಲ್ಲಿ ಧನುಸು ರಾಶಿಯವರು ಇರ್ಬೋದು. ತುಂಬ ಸ್ಟಾರ್ ಸೀಡ್ ಕೂಡ ಆಗ್ತೀರಾ. ಒಬ್ಬರ ಸ್ಟಾರ್ ಆಗಿ ನೀವು ಬದಲಾಗುವಂಥದ್ದು ಇದೆ. ಆ ಸ್ಟಾರ್ ಆಗಿ ಬದಲಾಗೋದಕ್ಕೆ ನಿಮಗೆ ಕೀ ಕೂಡ ನಿಮ್ಮ ಹತ್ರನೇ ಇದೆ ಅನ್ನೋವಂಥದ್ದು ಇದೆ. ಸೋಲ್ಮೇಟ್ ಎನರ್ಜಿ ಕೂಡ ಇದೆ. ನಿಮ್ಮ ಮನೆಯಲ್ಲಿ ನಾಯಿ ಇದ್ದರೆ ಖಂಡಿತ ಅದರ ಆರೋಗ್ಯದ ಕಡೆ ಗಮನ ಅನ್ನೋದನ್ನು ಕೊಡಿ. ನಿಮ್ಮ ಪ್ರೀತಿನಲ್ಲಿ ಬೇಡದೇ ಇರೋ ಯೋಚನೆಗಳನ್ನು ತೆಗೆದಾಕಿ ಬೇಕಾಗಿರೋದನ್ನು ಮಾತ್ರ ಇಟ್ಕೊಳ್ಳಿ ಅನ್ನೋವಂಥದ್ದು ಇದೆ. ಪ್ರೊಟೆಕ್ಷನಲ್ಲಿ ಇರೋವಂಥದ್ದು ಇದೆ. ನಿಮ್ಮ ಮಹಾಲಕ್ಷ್ಮಿ ಆಶೀರ್ವಾದ ಇದೆ ನಿಮ್ಮ ಮನೆಗೆ. ಈ ಹುಣ್ಣಿಮೆಯ ನಂತರ ಬರೋ ಹುಣ್ಣಿಮೆಯ ನಂತರ ನಿಮ್ಮ ಜೀವನದಲ್ಲಿ ಒಂದು ಉತ್ತಮ ಬದಲಾವಣೆ ಬರುವಂಥದ್ದು ಇದೆ ನಿಮ್ಮ ಮನೆಗೆ, ಅಥವಾ ನಿಮಗೆ ದೃಷ್ಟಿಯಾಗಿರುವಂಥದ್ದು ಇದೆ. ಆ ದೃಷ್ಟಿಯನ್ನು ತಕ್ಕೊಳ್ಳಿ ಅನ್ನೋವಂಥದ್ದು ಇದೆ. ನಿಮ್ಮ ಮನೆಗೆ ಆಗಿರುವಂಥ ದೃಷ್ಟಿನ ತಕ್ಕೊಳ್ಳಿ ಅಂಥದ್ದು ಇದೆ. ತುಂಬ ಪ್ರೊಟೆಕ್ಷನಲ್ಲಿ ಇರೋವಂಥದ್ದು ಇದೆ. ಖಂಡಿತ ಪಾಪು ಬರೋ ಎನರ್ಜಿ ಕೂಡ ಇದೆ. ಬನ್ನಿ ಅಕ್ಟೋಬರ್ ತಿಂಗಳು ಧನಸ್ಸು ರಾಶಿಯವರಿಗೆ ಒಂದು SR ನೋಡುವ. ಒಂದು ಪ್ರಶ್ನೆನ ಇಟ್ಕೊಳ್ಳಿ. ಧನಸ್ಸು ರಾಶಿಯವರಿಗೆ ಅಕ್ಟೋಬರ್ ತಿಂಗಳಿನಲ್ಲಿ ಏನು ಹೇಳ್ತಾರೆ SR ನೋಡುವ. ನನ್ನ ವ್ಯೂವರ್ಸ್ಗೆ ಒಂದು ಪ್ರಶ್ನೆಗೆ SR ಪ್ಲೀಸ್. ನೋ ವೇ. ನಿಮ್ಮ ಪ್ರಶ್ನೆಗೆ ನೋ ಅಂತ ಆನ್ಸರ್ ಇಲ್ಲಿ ಬರ್ತಿರೋ ಅಂಥದ್ದು. ಯಾರೆಲ್ಲ ಈ ಪ್ರಶ್ನೆನ ಕೇಳ್ಕೊಂಡಿದ್ರೆ ಅವ್ರಿಗೆ ನೀವು ಅಂದ್ಕೊಂಡಿರೋ ಆಗೋದಿಲ್ಲ ಅನ್ನೋ ಒಂದು ಆನ್ಸರ್ ಇಲ್ಲಿ ನಮ್ಮ ಪೆಂಡಲಿಯಂ ಕೊಡ್ತಿರೋ ಅಂಥದ್ದು. ಓಕೆ, ಥ್ಯಾಂಕ್ ಯು ಸೋ ಮಚ್. ಎಲ್ರಿಗೂ ಇಷ್ಟ ಆಯಿತು ಅಂತ ಅಂದ್ಕೊತೀನಿ. ಇದಿಷ್ಟು ಅಕ್ಟೋಬರ್ ತಿಂಗಳ ಧನಸ್ಸು ರಾಶಿಯವರ ರೀಡಿಂಗ್ ಆಗಿರುತ್ತೆ. ಯಾರಿಗೆಲ್ಲ ರೆಸೊನೇಟ್ ಆಯಿತು ಅವ್ರು ಮಾತ್ರ ತೊಗೊಳ್ಳಿ, ರೆಸೊನೇಟ್ ಆಗಿಲ್ಲ ಅಂದರೆ ಬೇಡ. ಎಲ್ರಿಗೂ ಇಷ್ಟ ಆಯಿತು ಅಂತ ಅಂದ್ಕೊತೀನಿ. ಪ್ಲೀಸ್ ಸಬ್ಸ್ಕ್ರೈಬ್, ಶೇರ್ ಆ್ಯಂಡ್ ಲೈಕ್ ಮೈ ಚಾನಲ್. ಥ್ಯಾಂಕ್ ಯು ಸೋ ಮಚ್. ಎಲ್ರಿಗೂ ಒಳ್ಳೆಯದಾಗಲಿ.